ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಪ್ರಿಪರೇಟರಿ ಎಕ್ಸಾಮ್ಗೆ ಸಂಬಂಧಿಸಿರುವಂತಹ ಒಂದು ಅತಿ ಮುಖ್ಯವಾಗಿರುವಂತಹ ಮಾಹಿತಿ ಈಗ ನಿಮ್ಮ ಜೊತೆಗೆ ಹಂಚಿಕೊಳ್ಳೋರಿದ್ದೇವೆ. ಈಗಾಗಲೇ ಪ್ರಿಪರೇಟರಿ ಎಕ್ಸಾಮ್ 5th ಆಫ್ ಜನವರಿಯಿಂದ 10th ಆಫ್ ಜನವರಿವರೆಗೂ ಕೂಡ ಕಂಪ್ಲೀಟ್ ಆಗಿದೆ. ಸೊ ಅವಾಗ ಏನಾಗಿತ್ತು ಅಂದರೆ ಒಂದಿಷ್ಟು ಕಡೆ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅಥವಾ ಔಟ್ ಆಗಿತ್ತು. ಸೊ ಇಲಾಖೆ ಅದನ್ನು ಸೀರಿಯಸ್ ಆಗಿ ಪರಿಗಣಿಸಿ ಇವಾಗ ಒಂದು ಹೊಸ ಸುತ್ತೋಲೆ ಹಾಗೂ SOP ಅನ್ನು ಜಾರಿಗೆ ಮಾಡಿದೆ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಎನ್ನುವಂಥದ್ದನ್ನು ಜಾರಿಗೆ ಮಾಡಿದೆ. ಸೊ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಏನೆಲ್ಲ ಬದಲಾವಣೆ ನಮ್ಮ ಪ್ರಿಪರೇಟರಿ ಎಕ್ಸಾಮ್ 2 ಆ್ಯಂಡ್ ಎಕ್ಸಾಮ್ 3ಗೆ ಇರಲಿದೆ. ಸೊ ಕ್ವಶನ್ ಪೇಪರನ್ನು ಯಾವ ಸಮಯಕ್ಕೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಮತ್ತು ಯಾವೆಲ್ಲ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡಬೇಕು ಎನ್ನುವಂಥದ್ದು ನಾವು ನೋಡ್ತಾ ಸಾಗೋಣ. ಸೊ ಈಗಾಗಲೇ ನಮಗೆ ಒಂದು ಸುತ್ತೋಲೆಯನ್ನು ನಮ್ಮ ಶಿಕ್ಷಣ ಇಲಾಖೆ ಆಯುಕ್ತರು ಹೊರಡಿಸಿದ್ದಾರೆ. ಸೊ ಆ ಒಂದು ಸುತ್ತೋಲೆ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಸಾಗೋಣ. ವಿಷಯವನ್ನು ನೋಡೋದಾದ್ರೆ 2025-26ನೇ ಸಾಲಿನ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2 ಮತ್ತು 3 ನಡೆಸಲು ಪ್ರಾಮಾಣಿಕ ಕಾರ್ಯಾಚರಣಾ ವಿಧಾನ ಅಂದ್ರೆ SOP ಅನ್ನು ಜಾರಿಗೆ ಮಾಡಿದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಕುರಿತು. ಸೊ ಈಗಾಗಲೇ ನಮಗೆಲ್ಲರೂ ಗೊತ್ತಿರುವಂತೆ 5th ಆಫ್ ಜನವರಿಯಿಂದ 10th ಆಫ್ ಜನವರಿನೂ ಕೂಡ ನಡೆದಿತ್ತು ಎಕ್ಸಾಮ್. ಹಲವಾರು ಕಡೆಗಳಲ್ಲಿ ಏನಾಗಿತ್ತು ಅಂದ್ರೆ 1 ಅಥವಾ 2 ಕ್ವಶನ್ ಪೇಪರ್ಗಳು ಎಕ್ಸಾಮ್ ಟೈಮಿಂಗ್ಕಿಂತ ಮುಂಚೆ ಔಟ್ ಆಗಿತ್ತು ಎನ್ನುವಂಥ ಸುದ್ದಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೂ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅದೊಂದು ಹರಿದಾಡ್ತಾ ಇತ್ತು. ಸೊ ಹಾಗಾಗಿ ಈ ಒಂದು ಕೃತ್ಯವನ್ನ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ ಹಾಗೂ ಹಲವಾರು ಶಿಕ್ಷಕರನ್ನ ಮತ್ತು ವಿದ್ಯಾರ್ಥಿಗಳನ್ನ ಕೂಡ ಕಾನೂನು ಕ್ರಮ ಅವರ ಮೇಲೆ ಜರುಗಿಸಿದೆ. ಈಗಾಗಲೇ ನಮಗೆಲ್ಲರೂ ಗೊತ್ತಿರುವಂತೆ. ಸೊ ಇದೇ ಮತ್ತೆ ರಿಪೀಟ್ ಆಗಬಾರ್ದು ಎನ್ನುವಂಥದ್ದಕ್ಕೆ ಹೊಸ ಒಂದು SOP ಅನ್ನ ಜಾರಿಗೆ ಮಾಡಿದ್ದಾರೆ. ಮೊದಲೇ ಬಿಗ್ ಚೇಂಜ್ ಏನಾಗಿದೆ ಅಂದ್ರೆ ಪರೀಕ್ಷೆ 2 ಮತ್ತು 3ಕ್ಕೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಕ್ವಶನ್ ಪೇಪರ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳುವಂತ ಸಮಯವನ್ನ ಬದಲಾವಣೆಯನ್ನ ಮಾಡಿದ್ದಾರೆ. ಮೊದಲಿಗೆ ನಾವು 7 ಗಂಟೆಗೆ ನಮ್ಮ ಸ್ಕೂಲ್ ಲಾಗಿನಲ್ಲಿ ಕ್ವಶನ್ ಪೇಪರ್ ಬರ್ತಾ ಇತ್ತು. ಆದರೆ ಇವಾಗ 9:15ಕ್ಕೆ 9:30ಗೆ ಏನು ಮಾಡ್ತಾ ಇದ್ದಾರೆ, ನಮ್ಮ ಸ್ಕೂಲ್ ಲಾಗಿನಲ್ಲಿ ಕ್ವಶನ್ ಪೇಪರ್ ಅವೈಲೇಬಲ್ ಇರ್ತವೆ ಹಾಗೂ ಎಕ್ಸಾಮ್ ಟೈಮಿಂಗ್ನು ಕೂಡ ಚೇಂಜ್ ಆಗಿದೆ. ಸೊ ಮೊದಲಿಗೆ ಟೈಮ್ ಲೈನ್ ಅನ್ನ ನೋಡ್ತಾ ಸಾಗೋಣ. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಟೈಮ್ ಲೈನ್ ಮೊದಲಿಗೆ ನೋಡಿ, ಸ್ಕೂಲ್ ಟೈಮಿಂಗ್ ಕೂಡ ಚೇಂಜ್ ಮಾಡಿದ್ದಾರೆ. ಮುಖ್ಯವಾಗಿ SSLC ವಿದ್ಯಾರ್ಥಿಗಳು ಪರೀಕ್ಷಾ ದಿನಗಳಂದು ಪೂರ್ವ ಸಿದ್ಧತಾ ಪರೀಕ್ಷೆ 2 ಹಾಗೂ 3ಕ್ಕೆ 9 ಗಂಟೆಗೆ ಶಾಲೆ ಅವರದು ಪ್ರಾರಂಭ ಆಗುತ್ತೆ. ಪೂರ್ವ ಸಿದ್ಧತಾ ಪರೀಕ್ಷೆ ದಿನಗಳಂದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತರಗತಿ ಪ್ರಾರಂಭಿಸುವುದು ಬೆಳಗ್ಗೆ 9 ಗಂಟೆಗೆ ನಮ್ಮ ಕ್ಲಾಸಸ್ಗಳು ಸ್ಟಾರ್ಟ್ ಆಗಬೇಕು. ಪ್ರಶ್ನೆ ಪತ್ರಿಕೆ ಶಾಲಾ ಲಾಗಿನ್ ಇಂದ ಡೌನ್ಲೋಡ್ ಮಾಡಿಕೊಳ್ಳುವುದು ಬೆಳಗ್ಗೆ 9:00ವರೆಗೆ. ನೋಡಿ, ಬೆಳಗ್ಗೆ 7 ಗಂಟೆಗೆ ಎಕ್ಸಾಮ್ 1ಗೆ ಕೊಟ್ಟಿದ್ರು, ಪೂರ್ವ ಸಿದ್ಧತಾ ಪರೀಕ್ಷೆ 1ಗೆ ಕೊಟ್ಟಿದ್ರು. ಆದರೆ ಇವಾಗ 9:00ವರೆಗೆ ಫುಲ್ ಡಿಲೇಯನ್ನು ಮಾಡಿದರೆ, ಫುಲ್ ಲೇಟ್ ಮಾಡಿದರೆ. ಯಾಕಂದ್ರೆ ಎಕ್ಸಾಮ್ಗಿಂತ ಮುಂಚೆ ಅದೆಲ್ಲೂ ಕೂಡ ಹೋಗಬಾರ್ದು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಅವರವರ ಬ್ಲಾಕ್ ಅಲ್ಲಿ ಇರಬೇಕು ಎನ್ನುವಂಥದ್ದು ಸರ್ಕಾರದ ಉದ್ದೇಶವಾಗಿದೆ. ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಮುದ್ರಣ ಪ್ರಿಂಟ್ ತೆಗೆದುಕೊಳ್ಳುವಂಥದ್ದು ಅರ್ಧ ಗಂಟೆಯಲ್ಲಿ ಆಗಬೇಕು. 9:00ವರೆಯಿಂದ 10 ಗಂಟೆವರೆಗೆ ಪ್ರಿಂಟ್ ಅನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು. ಮುದ್ರಣಗೊಂಡ ಪ್ರಶ್ನೆ ಪತ್ರಿಕೆಗಳನ್ನು ಪ್ಯಾಕಿಂಗ್ ಮಾಡುವುದು 10 ಗಂಟೆಯಿಂದ 10:00ವರೆಗೆ. ಅಂದ್ರೆ ಬ್ಲಾಕ್ ವೈಸ್ ಯಾವ ಬ್ಲಾಕಿಗೆ ಎಷ್ಟು ಕ್ವಶನ್ ಪೇಪರ್ಗಳು ಹೋಗಬೇಕು, ಎಷ್ಟು ಬ್ಲಾಕ್ ಅನ್ನು ಮಾಡಿದ್ದೀವಿ ಆ ಪ್ರಕಾರ ಒಂದು ಪಾಕೆಟ್ಗಳ ಮುಖಾಂತರ ಯಾವ ತರ ನಾವು ಎನ್ಯುವಲ್ ಎಕ್ಸಾಮ್ ಅನ್ನು ನಡೆಸ್ತಾ ಇರ್ತೀವಿ ಅದೇ ತರ ಪಾಕೆಟ್ಗಳನ್ನು ಮಾಡಬೇಕು. ತದನಂತರ ರೂಮ್ ವೈಸ್ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅರ್ಧ ಗಂಟೆಯಲ್ಲಿ 10ರಿಂದ 10:45ವರೆಗೂ ಕೂಡ. ತದನಂತರ ಪರೀಕ್ಷಾ ಕೊಠಡಿಗೆ ಪ್ರಶ್ನೆ ಪತ್ರಿಕೆಗಳ ಪಾಕೆಟ್ ನೀಡುವುದು ಅಂತ ಕೊಟ್ಟಿದ್ದಾರೆ 10:50 ಜೊತೆಗೆ ಇದಕ್ಕೆ ಅಧಿಕಾರಿಗಳನ್ನಾಗಿ ಡೈರೆಕ್ಟ್ ಪ್ರಿನ್ಸಿಪಾಲರು ಹಾಗೂ ಅಲ್ಲಿರ್ತಕ್ಕಂಥ ಟೀಮ್ ಗಳನ್ನ ಏನ್ ಮಾಡಿದ್ದಾರೆ, ಆಯಾ ಶಾಲೆಗಳಿಗೆ ಪ್ರತಿಯೊಂದು ಶಾಲೆಗಳಿಗೆ ಅಧಿಕಾರಿಗಳು ಬರ್ತಾರೆ, ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಜೊತೆಗೆ ಮುಖ್ಯವಾಗಿರುವಂತದ್ದಲ್ಲಿ ಮುಖ್ಯೋಪಾಧ್ಯಾಯರಿಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನ ಬಹಳಷ್ಟು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಏನಂದ್ರೆ ಪರೀಕ್ಷೆ 2ರ ಸಮಯ ಬದಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಏನಾಗ್ತವೆ, ಪರೀಕ್ಷೆಗಳು ಪ್ರಾರಂಭ ಆಗ್ತವೆ. ಈ ಒಂದು ಮಾಹಿತಿಯನ್ನ ವಿದ್ಯಾರ್ಥಿಗಳು ನೀಡಬೇಕು HMದವರು. ಜೊತೆಗೆ 10ನೇ ತರಗತಿ 6 ವಿಷಯದ ದಿನಗಳಂದು 10ನೇ ತರಗತಿ ನಮ್ದು ಪ್ರಾರಂಭವಾಗುವುದು ಬೆಳಿಗ್ಗೆ 9 ಗಂಟೆಗೆ ಎಲ್ಲ ವಿದ್ಯಾರ್ಥಿಗಳು ಶಾಲೆಗೆ ಕಡ್ಡಾಯವಾಗಿ ಹಾಜರಿರಬೇಕು ಎನ್ನುವಂಥದ್ದನ್ನ ಪರಿಶೀಲನೆ ಮಾಡಬೇಕು. ಜೊತೆಗೆ 9:15ಕ್ಕೆ ಪ್ರಶ್ನೆ ಪತ್ರಿಕೆಯನ್ನ ಡೌನ್ಲೋಡ್ ಮಾಡಿಕೊಳ್ಳುವುದು OTP ಮುಖಾಂತರ ಹಾಗೂ ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಸ್ವತಃ ಶಾಲಾ ಮುಖ್ಯ ಶಿಕ್ಷಕರೇ ಆ ಒಂದು OTP ಅನ್ನು ಬಳಸ್ಕೋಬೇಕು. ಆ ಒಂದು OTP ಅನ್ನ ಇನ್ನೊಬ್ಬರಿಗೆ ಶೇರ್ ಮಾಡಬಾರ್ದು. ಸ್ವತಃ ಶಾಲಾ ಮುಖ್ಯೋಪಾಧ್ಯಾಯರೇ ಪ್ರಶ್ನೆ ಪತ್ರಿಕೆಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅದರ ಸಂಪೂರ್ಣ ಜವಾಬ್ದಾರಿ ಯಾರಿಗಿರುತ್ತೆ, ಹೆಡ್ ಮಾಸ್ಟರ್ಗಳಿಗಿರುತ್ತೆ. ಈಗನೂ ಕೂಡ ವಾಟರ್ ಮಾರ್ಕ್ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ, ವಾಟರ್ ಮಾರ್ಕ್ ಇರುತ್ತೆ. ನಮ್ದೇ ಸ್ಕೂಲ್ ಕೋಡ್ ಇದೆಯೋ ಇಲ್ಲ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕು. ಆ ದಿನದ್ದೇ ಪ್ರಶ್ನೆ ಪತ್ರಿಕೆ ಇದೆ ಎನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಬೇಕು. ಬೈ ಚಾನ್ಸ್ ಏನಾದರೂ ಮೊಬೈಲ್ ನಂಬರ್ ಚೇಂಜಸ್ ಮಾಡಬೇಕಾಗಿತ್ತು ಅಂದ್ರೆ 22/1/2026 BO ಮುಖಾಂತರ ಮೇಲು ಸಹಿಯನ್ನು ಪಡೆದುಕೊಂಡು ನಾವು ಏನ್ ಮಾಡ್ಕೊಳ್ಬಹುದು, ಮೊಬೈಲ್ ನಂಬರ್ ಕೂಡ ಚೇಂಜ್ ಮಾಡ್ಕೊಳ್ಬಹುದು. ತದನಂತರ ಗೌಪ್ಯತೆಯನ್ನ ಕಾಪಾಡಿಕೊಂಡು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಪ್ರಿಂಟ್ ಅನ್ನ ತೆಗೆದುಕೊಳ್ಬೇಕಾಗಿರುವಂಥದ್ದು. ನಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಾದರೆ ಅಷ್ಟೇ ಮಾತ್ರ ಕ್ವಶನ್ ಪೇಪರ್ ಅನ್ನ ಪ್ರಿಂಟ್ ತೆಗೆದುಕೊಳ್ಬೇಕು. ಜೊತೆಗೆ ಪ್ರಶ್ನೆ ಪತ್ರಿಕೆ ಮುದ್ರಣ ಸಮಯದಲ್ಲಿ ಎಲ್ಲಿ ಹೊರಗಡೆ ಈ ಸಲ ಮಾಡೋದಕ್ಕೆ ಹೋಗ್ಬೇಡಿ. ಆಲ್ಮೋಸ್ಟ್ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಪ್ರಿಂಟರ್ಗಳನ್ನು ಬಳಸಿ, ಯಾಕಂದ್ರೆ 9:00ವರೆಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪೆನ್ ಡ್ರೈವ್ ಆಯ್ತು, ಹಾರ್ಡ್ ಡಿಸ್ಕ್ ಆಯ್ತು ಅಥವಾ ಮೊಬೈಲ್ ಫೋನ್ ಇತ್ಯಾದಿಗಳನ್ನ
ಪ್ರಿಂಟಿಂಗ್ ಟೈಮಲ್ಲಿ ಬಳಸಬೇಡಿ ಹಾಗೂ ಆ ಒಂದು ಕ್ವಶನ್ ಪೇಪರ್ ಯಾವುದೇ ಇಲೆಕ್ಟ್ರಾನಿಕ್ ಡಿವೈಸ್ ಅಲ್ಲಿ ಶೇರ್ ಆಗಬಾರದು, ಆ ತರ ಮುನ್ನೆಚ್ಚರಿಕೆ ಕ್ರಮವನ್ನ ನಿರ್ವಹಿಸಿಕೊಳ್ಳಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದೇ ತರಹ ಖಾಸಗಿ ವ್ಯಕ್ತಿಗಳನ್ನ ಮುದ್ರಣ ಸ್ಥಳಕ್ಕೆ ಒಳಗೆ ಪ್ರವೇಶವನ್ನ ನೀಡಬಾರದು. ಶಾಲೆಯವರನ್ನ ಬಿಟ್ಟು ಬೇರೆ ಯಾವುದೇ ಒಬ್ಬ ಖಾಸಗಿ ಅಭ್ಯರ್ಥಿ ಅಥವಾ ಖಾಸಗಿ ವ್ಯಕ್ತಿ ಆ ಒಂದು ಪ್ರಿಂಟ್ ಮಾಡುವಂತ ಸಮಯದಲ್ಲಿ ಆ ಒಂದು ಕೋಣೆಯಲ್ಲಿ ಇರಬಾರದು ಎನ್ನುವ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಕ್ವಶನ್ ಪೇಪರ್ ಗಳನ್ನ ಬ್ಲಾಕ್ ವೈಸ್ ಹಂಚಿಕೆ ಮಾಡಿ ಸೀಲ್ ಅನ್ನ ಮಾಡಬೇಕು ಅಂತ ಹೇಳ್ತಾರೆ. ಸೀಲ್ ಮಾಡಲಾದ ಪ್ರಶ್ನೆ ಪತ್ರಿಕೆ ಪಾಕೆಟ್ ಗಳನ್ನು ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರಿಗೆ ಹಸ್ತಾಂತರಿಸಿ ರಿಸೀವ್ಡ್ ಅನ್ನ ಪಡೆದುಕೊಳ್ಬೇಕು. ಯಾವ ತರ ಆನ್ಯುವಲ್ ಎಕ್ಸಾಮ್ಗೆ ಮಾಡ್ತಾ ಇರ್ತೀವಿ ಆ ತರ ಮಾಡ್ಬೇಕು ಅನ್ನುವಂತ ಹೇಳ್ತಾ ಇದ್ದಾರೆ. ನಂತರ ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರೇ ಸಂಪೂರ್ಣವಾಗಿ ಜವಾಬ್ದಾರರಾಗಿರ್ತಾರೆ. ಬೈ ಚಾನ್ಸ್ ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಆ ಒಂದು ಶಾಲೆಯ ಆ ಒಂದು ಕೋಣೆಯಲ್ಲಿರ್ತಕ್ಕಂತಹ ಸೂಪರ್ವೈಸರ್ಸ್ನೇ ಏನಾಗ್ತಾರೆ, ನೇರವಾಗಿ ಹೊಣೆ ಆಗ್ತಾರೆ ಎನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆಗಳನ್ನು ಯಾವುದೇ ವಿದ್ಯುನ್ಮಾನ ವಿಧಾನದಲ್ಲಿ ವರ್ಗಾವಣೆ ಮಾಡದಂತೆ ಮುಖ್ಯ ಶಿಕ್ಷಕರು ಎಚ್ಚರ ವಹಿಸುವುದು ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲಿ ಎಲ್ಲೂ ಕೂಡ ಅದು ಶೇರ್ ಆಗಬಾರ್ದು ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಮುಖ್ಯವಾಗಿರುವಂಥದ್ದು ಈ ಸಲ IP ಅಡ್ರೆಸ್ ಟ್ರ್ಯಾಕ್ ಅನ್ನು ಮಾಡ್ತಿದ್ದಾರೆ. IP ಅಡ್ರೆಸ್ ಅಂದ್ರೆ ಏನು ಅಂದ್ರೆ ನಾವು ಅಲ್ಲಿ ಯಾವ ಲೊಕೇಶನ್ ಇಂದ ಈ ಒಂದು ಪ್ರಶ್ನೆ ಪತ್ರಿಕೆನ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಸಂಬಂಧಿಸಿರುವಂತಹ ವಿಚಾರವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಒಂದೇ IP ವಿಳಾಸದಲ್ಲಿ ಒಂದೇ ಗಣಕಯಂತ್ರದಲ್ಲಿ ಡೌನ್ಲೋಡ್ ಮಾಡುವುದು ಕಡ್ಡಾಯವಾಗಿರುತ್ತದೆ. ನೋಡಿ, ಒಂದೇ ಕಂಪ್ಯೂಟರ್ ಇರಬೇಕು. 6 ಎಕ್ಸಾಮ್ ವರೆಗೂ ಕೂಡ ಒಂದೇ IP ಅಡ್ರೆಸ್ ಅಲ್ಲಿ ಅಂದ್ರೆ ಒಂದೇ ಕಂಪ್ಯೂಟರ್ ಅಲ್ಲಿ ಒಂದೇ ಡಿವೈಸ್ ಅಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಹೆಚ್ಚಿಗೆ IP ಅಡ್ರೆಸ್ಗಳು ಆದ್ರೆ ಮೇಲೆ ಕ್ರಮ ಕೈಗೊಳ್ತಾರೆ ಅನ್ನುವಂತ ಹೇಳಿದ್ದಾರೆ. ಕೇಂದ್ರ ಕಚೇರಿಯಿಂದ IP ವಿಳಾಸವನ್ನ ನಿಗಾ ವಹಿಸಲಾಗುವುದು. ಸೊ ಅಬ್ಸರ್ವ್ ಮಾಡ್ತಾರೆ ಯಾವ IP ಅಡ್ರೆಸ್ ಇಂದ ಎಷ್ಟು ಪ್ರಶ್ನೆ ಪತ್ರಿಕೆಗಳು ಎಲ್ಲಿಂದ ಡೌನ್ಲೋಡ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ IP ಅಡ್ರೆಸ್ ಇಂದ. ಒಂದು ವೇಳೆ ಒಂದಕ್ಕಿಂತ ಹೆಚ್ಚು IP ವಿಳಾಸದಲ್ಲಿ ಡೌನ್ಲೋಡ್ ಮಾಡಿರುವುದು ಕಂಡು ಬಂದಲ್ಲಿ ಅಂತಹ ಮುಖ್ಯ ಶಿಕ್ಷಕರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದೇ ಡಿವೈಸ್ ಅಲ್ಲಿ 6 ವಿಷಯಕ್ಕೆ ಸ್ಕೂಲ್ ಕಂಪ್ಯೂಟರ್ ಬಳಸ್ತಾ ಇದ್ರೆ ಹಾಗೆ ಇಲ್ಲ, ಅಥವಾ ನಿಮ್ದು ಓನ್ ಆಗಿರ್ತಕ್ಕಂಥ HMಗಳಾಗಿರ್ತಕ್ಕಂಥ ಅವ್ರದೇ ಓನ್ ಡಿವೈಸ್ ಅಲ್ಲಿ ಡೌನ್ಲೋಡ್ ಮಾಡ್ತಾ ಇದ್ರೆ ಸೇಮ್ IP ಅಡ್ರೆಸ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನುವಂತ ಹೇಳ್ತಾ ಇದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳು ಮತ್ತು ಸಹ ಶಿಕ್ಷಕರಿಗೆ ಪರೀಕ್ಷೆಗೆ ಮೊಬೈಲ್ ತರದಂತೆ ತಿಳಿಸುವುದು. ಎಕ್ಸಾಮ್ಗೆ ಮತ್ತು ಸೂಪರ್ವೈಸರ್ಸ್ ಕೂಡ ಬ್ಲಾಕ್ ಅಲ್ಲಿ ಕ್ವಶನ್ ಪೇಪರ್ ಅನ್ನ ನೀಡಿದ ನಂತರ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಬಾರದು ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಶಾಲೆಯಲ್ಲಿ ಒಬ್ಬ ಮೊಬೈಲ್ ಸ್ವಾಧೀನಾಧಿಕಾರಿ ಒಬ್ಬ ಶಿಕ್ಷಕರನ್ನು ನೇಮಿಸುವುದು. ಮೊಬೈಲ್ ತೆಗೆದುಕೊಳ್ಳಲಿಕ್ಕೆ ಒಬ್ಬ ಶಿಕ್ಷಕರನ್ನ ಏನ್ ಮಾಡ್ಕೊಳ್ಬೇಕಾಗುತ್ತೆ, ನೇಮಿಸಬೇಕಾಗುತ್ತೆ. ಯಾರಾದ್ರೂ ಬೈ ಚಾನ್ಸ್ ಮೊಬೈಲ್ ತೆಗೆದುಕೊಂಡು ಬಂದಿದ್ರು ಅಥವಾ ಸೂಪರ್ವೈಸರ್ಸ್ ಯಾರಿದ್ದಾರೆ ಅವ್ರ ಮೊಬೈಲ್ ಅನ್ನ ತಮ್ಮ ಸಪೂರ್ತಿಗೆ ತೆಗೆದುಕೊಂಡು ಅವ್ರ ಹತ್ರ ಇಟ್ಕೊಳ್ಬೇಕು ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನಂತರ ಮೌಲ್ಯಮಾಪನವನ್ನ ಶಾಲಾ ಹಂತದಲ್ಲಿ ಮಾಡಬೇಕಾಗಿರುವಂಥದ್ದು. ಇನ್ನು ಯಾರು ನೋಡಲ್ ಶಿಕ್ಷಕರು ಇರ್ತಾರೆ ಅವರು ಸಹಾಯಕರಾಗಿ HMಗಳ ಸಹಾಯಕರಾಗಿ ಒಬ್ಬ ನೋಡಲ್ ಶಿಕ್ಷಕರನ್ನ ನೇಮಿಸಿಕೊಳ್ಳುವುದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಪೂರ್ಣವಾಗಿರುವಂತದ್ದು ಅವ್ರದ್ದು ಕೂಡ ಒಂದು ಕಾರ್ಯವನ್ನ ತಿಳಿಸಿಕೊಟ್ಟಿದ್ದಾರೆ. ಪೂರ್ವ ಸಿದ್ಧತಾ ಪರೀಕ್ಷೆ 2 ಮತ್ತು 3ಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಮುದ್ರಣ ಆಗಿರಬಹುದು, ಪ್ಯಾಕಿಂಗ್ ಮತ್ತು ವಿತರಣೆ ಡಿಸ್ಟ್ರಿಬ್ಯೂಷನ್ ಆಗಿರಬಹುದು. ಖುದ್ದು ಹಾಜರಿದ್ದು ಶಾಲಾ ಮುಖ್ಯ ಶಿಕ್ಷಕರಿಗೆ ಸಹಾಯ ಮಾಡುವುದು. ಯಾರು ನೋಡಲ್ ಶಿಕ್ಷಕರು ಇರ್ತಾರೆ ಅವರಿಗೆ ಖುದ್ದಾಗಿ ಅಟ್ ಎ ಟೈಮ್ ಪ್ರೆಸೆಂಟ್ ಇರಬೇಕು. ಶಿಕ್ಷಕರನ್ನ ಮುಖ್ಯ ಶಿಕ್ಷಕರು ಏನಿದ್ದಾರೆ ಅವರಿಗೆ ಹೆಲ್ಪ್ ಅನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಪ್ರಿಂಟ್ ತೆಗೆದುಕೊಳ್ಳುವಾಗ, ಪ್ಯಾಕಿಂಗ್ ಮಾಡುವಾಗ ಗೌಪ್ಯತೆ ಕಾಪಾಡಿಕೊಳ್ಳಲಿಕ್ಕೆ HMಗಳನ್ನ ಬಿಟ್ಟು ಬೇರೆ ಯಾರು ಮೊಬೈಲ್ ಅನ್ನ ಬಳಸಬಾರದು ಎನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಶಾಲಾ ಲಾಗಿನ್ ಮತ್ತು OTP ನಿರ್ವಹಣೆಯನ್ನು ನೋಡಲ್ ಶಿಕ್ಷಕರು ನಿರ್ವಹಿಸುವಂತಿಲ್ಲ ಅಂತ ಹೇಳ್ತಿದ್ದಾರೆ. ಖುದ್ದಾಗಿ HM ಅವರೇ ಆ ಪ್ರಿಂಟ್ ಅನ್ನ ಹಾಗೂ OTPಗಳನ್ನ ಎಲ್ಲ ಜವಾಬ್ದಾರಿ HMಗಳಿದ್ದೇ ಇರುತ್ತೆ. ನೋಡಲ್ ಶಿಕ್ಷಕರು ಅದನ್ನ ಕಾರ್ಯನಿರ್ವಹಿಸಬಾರದು ಅಂತ ಹೇಳ್ತಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಸೂಚನೆ ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ. ಪೂರ್ವ ಸಿದ್ಧತಾ ಪರೀಕ್ಷೆಗೆ 10ನೇ ತರಗತಿ ವಿದ್ಯಾರ್ಥಿಗಳು ಬೆಳಗ್ಗೆ 9 ಗಂಟೆಗೆ ಶಾಲೆಗೆ ಹಾಜರಾಗುವುದು. ನೋಡಿ, ಬೆಳಗ್ಗೆ 9 ಗಂಟೆಗೆ ನೀವು ಎಕ್ಸಾಮ್ ಹಾಲ್ ಅಲ್ಲಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಬ್ಲಾಕ್ಗಳಲ್ಲಿ ಹಾಜರಿರಬೇಕು ಅಂತ ಹೇಳ್ತಿರ್ತಾರೆ. ಪರೀಕ್ಷೆಗೆ ವಿದ್ಯಾರ್ಥಿಗಳು ಮೊಬೈಲ್ಗಳನ್ನ ತೆಗೆದುಕೊಂಡು ಬರಬಾರದು. ಮೊಬೈಲ್ ಅನ್ನ ಸ್ಟ್ರಿಕ್ಟ್ಲಿ ಬ್ಯಾನ್ ಮಾಡಿದ್ದಾರೆ. ಪರೀಕ್ಷಾ ಕೊಠಡಿಗೆ ಪುಸ್ತಕ ಮತ್ತು ಗೈಡ್ ಇವುಗಳನ್ನ ತರಬಾರದು. ನಾವು ಎಕ್ಸಾಮ್ ಹಾಲ್ ಅಲ್ಲಿ ಯಾವುದೇ ತರಹ ಚೀಟಿ, ಕಾಪಿ ಚೀಟಿ, ಗೈಡ್ ಅಥವಾ ಯಾವುದೇ ತರಹ ವಿಷಯಕ್ಕೆ ಸಂಬಂಧಿಸಿರುವಂತೆ ಯಾವುದೇ ಒಂದು ಸಾಹಿತ್ಯ ನಮ್ಮ ಹತ್ರ ಇರಬಾರ್ದು ಎನ್ನುವಂತ ಹೇಳ್ತಾ ಇದ್ದಾರೆ. ಪರೀಕ್ಷಾ ಸಮಯಕ್ಕೆ ಮುನ್ನ ಯಾವುದೇ ಶಿಕ್ಷಕರು, ಪೋಷಕರು ಕಿಡಿಗೇಡಿಗಳು ಪ್ರಶ್ನೆ ಪತ್ರಿಕೆ ನೀಡಿದ್ದಲ್ಲಿ ಸ್ವೀಕರಿಸಬಾರದು ಮತ್ತು ಇವುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಬಾರದು ಎನ್ನುವಂಥದ್ದು ಹೇಳ್ತಾ ಇದ್ದಾರೆ. ಕ್ವಶನ್ ಪೇಪರ್ ಬಂದ ಮೇಲೆ ವಿದ್ಯಾರ್ಥಿಗಳಿಗೂ ಕೂಡ ಇವಾಗಂತೂ ಆ ಟೆನ್ಷನ್ ಇರೋದಿಲ್ಲ. ಯಾಕಂದ್ರೆ 9 ಗಂಟೆಗೆ ಬರಲೇಬೇಕಂತ ಹೇಳಿದ್ರೆ 9ವರೆಗೆ ಕ್ವಶನ್ ಪೇಪರ್ಗಳು ಏನಾಗ್ತಾ ಇದಾವೆ, ಡೌನ್ಲೋಡ್ ಆಗ್ತಾ ಇದ್ದಾವೆ. ಬೈ ಚಾನ್ಸ್ ಏನಾದ್ರೂ ನಿಮ್ಮ ಹತ್ರ ಸಿಕ್ಕರು ಅದನ್ನ ಶೇರ್ ಮಾಡ್ಕೊಳ್ಬಹುದು. ಹಾಗೇನಾದ್ರೂ ಆಯಿತು ಅಂದ್ರೆ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ತಾರೆ. ಇನ್ನು ಕಾನೂನಾತ್ಮಕ ಕ್ರಮವನ್ನ ಏನೇನು ಮಾಡ್ತಾರೆ ಎನ್ನುವಂಥದ್ದನ್ನು ಕೂಡ ಕೊಟ್ಟಿದ್ದಾರೆ. ಪರೀಕ್ಷಾ ಕೇಂದ್ರದಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರಬಹುದು, ಪರೀಕ್ಷಾ ಸಮಯದಲ್ಲಿ ನಕಲು ಮಾಡುವುದು, ಪ್ರಶ್ನೆ ಪತ್ರಿಕೆಯ ಫೋಟೋ ತೆಗೆಯುವುದು ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ವಾಟ್ಸಪ್ ಮುಖಾಂತರ ಹರಿಬಿಡುವುದು, ಪರೀಕ್ಷಾ ಕೇಂದ್ರಗಳಲ್ಲಿ ಚೀಟಿಗಳನ್ನು ಸರಬರಾಜು ಮಾಡುವುದು, ಇನ್ನಿತರ ಯಾವುದೇ ಪರೀಕ್ಷಾ ಅವ್ಯವಹಾರದಲ್ಲಿ ಅಪರಾಧ ಕೃತ್ಯಕ್ಕೆ ಸಂಬಂಧಿಸಿದಂತೆ BSN ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆ 2023 ಮೇರೆಗೆ ಹಾಗೂ ತಂತ್ರಜ್ಞಾನ ಕಾಯ್ದೆ 2000 ಎಲ್ಲರ ಪ್ರಕಾರ ಕರ್ನಾಟಕ ಆಕ್ಟ್ 18 ಆಫ್
2017 ದ ಕರ್ನಾಟಕ ಎಜುಕೇಷನ್ ಅಮೆಂಡ್ಮೆಂಟ್ ಆಕ್ಟ್ 2017 ಮುಖಾಂತರ ನಮ್ಮ ಮೇಲೆ ಕಾನೂನಾತ್ಮಕ ಕ್ರಮವನ್ನು ಜರುಗಿಸ್ತಾರೆ ಅಂತ ಹೇಳಿದ್ದಾರೆ. ಬೈ ಚಾನ್ಸ್ ಏನಾದರೂ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ್ರು ಅಂದ್ರೆ ಅಂತಹ ವಿದ್ಯಾರ್ಥಿಗಳ ವಿರುದ್ಧನೂ ಕೂಡ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ತಾರೆ. ಬೈ ಚಾನ್ಸ್ ಅನುದಾನಿತ ಪ್ರೌಢಶಾಲೆಗಳಿಂದ ಏನಾದರೂ ಲೀಕ್ ಆಯಿತು ಅಂದ್ರೆ ಅವರ ಅನುದಾನವನ್ನು ತಡೆ ಹಿಡಿದು ಅವರ ಅನುದಾನವನ್ನ ಹಿಂಪಡಿತೀವಿ ಹಾಗೂ ಮಾನ್ಯತೆಯನ್ನ ರದ್ದುಪಡಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಅನುದಾನ ರಹಿತ ಪ್ರೈವೇಟ್ ಶಾಲೆಗಳು ಏನಾದರೂ ಗೌಪ್ಯತೆಯನ್ನು ಹಾಳು ಮಾಡಿದ್ರು ಅಂದ್ರೆ ಅಂತಹ ಶಾಲೆಗಳಿಗೆ ಶಾಶ್ವತವಾಗಿ ಅವರ ಮಾನ್ಯತೆಯನ್ನ ರದ್ದು ಮಾಡಿಸ್ತಾರೆ ಎನ್ನುವಂಥದ್ದನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಅಭ್ಯಾಸ ಮಾಡಿ, ಚೆನ್ನಾಗಿರುವಂಥ ನಿಮ್ಮ ಪರೀಕ್ಷಾ ಕಾರ್ಯಗಳನ್ನ ಮಾಡಿ. ಜೊತೆಗೆ ಮುಖ್ಯ ಶಿಕ್ಷಕರಾಗಿರುವಂಥ ಎಲ್ಲ ಜವಾಬ್ದಾರಿ ಮುಖ್ಯ ಶಿಕ್ಷಕರದೇ ಆಗಿರುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಪ್ರಿಪರೇಟರಿ ಎಕ್ಸಾಮ್ 2 and 3ಗೆ ಸಂಬಂಧಿಸಿರುವಂಥ ಇಷ್ಟೆಲ್ಲ ಗೈಡ್ಲೈನ್ಸ್ ಹಾಗೂ ಹೈಲೈಟ್ಸ್ಗಳನ್ನ ನಾನು ಹೇಳ್ತಾ ಹೋಗಿದ್ದೀನಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಏನಾದರೂ ಕ್ವೇರೀಸ್ಗಳಿದ್ರೆ ತದನಂತರ ಈ ಸಲ ಕ್ವಶನ್ ಪೇಪರ್ಗಳು 9:00ವರೆಗೆ ನಮ್ಮ ಶಾಲಾ ಲಾಗಿನಲ್ಲಿ ಲಭ್ಯ ಆಗ್ತವೆ. ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗೂ ಪರೀಕ್ಷೆ ಸಮಯ 11 ಗಂಟೆಗೆ ಪರೀಕ್ಷೆಗಳು ಪ್ರಾರಂಭ ಆಗ್ತವೆ. ಪ್ರಿಪರೇಟರಿ ಎಕ್ಸಾಮ್ 1ಗೆ 10 ಗಂಟೆಗೆ ಪರೀಕ್ಷೆ ಪ್ರಾರಂಭ ಆಗ್ತಾ ಇದ್ವು. ಆದರೆ ಎಕ್ಸಾಮ್ 2 and ಎಕ್ಸಾಮ್ 3 ಪ್ರಿಪರೇಟರಿಗೆ ಏನಾಗ್ತಾ ಇದ್ದಾವೆ 11 ಗಂಟೆಗೆ ಪರೀಕ್ಷೆಗಳು ಪ್ರಾರಂಭ ಆಗ್ತವೆ. 9:00ವರೆಗೆ ನಾವು ಪ್ರಶ್ನೆ ಪತ್ರಿಕೆ ಡೌನ್ಲೋಡನ್ನು ಮಾಡಿಕೊಳ್ಳಬಹುದು ಎನ್ನುವಂಥದ್ದು. ಸೊ ಇಷ್ಟು ಒಂದಷ್ಟು ಇನ್ಸ್ಟ್ರಕ್ಷನ್ ಇಲಾಖೆ ಕೊಟ್ಟಿತ್ತು, ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ವಿ. ಸೊ ಇದನ್ನು ಅತಿ ಹೆಚ್ಚಿಗೆ ವಿದ್ಯಾರ್ಥಿಗಳನ್ನು ಕೂಡ ಶೇರ್ ಮಾಡಿ ಹಾಗೂ ಮುಖ್ಯ ಶಿಕ್ಷಕರನ್ನು ಕೂಡ ಶೇರ್ ಮಾಡಿ ಹಾಗೂ ಚೆನ್ನಾಗಿರುವಂತಹ ಅಭ್ಯಾಸವನ್ನು ಮಾಡಿ ವಿದ್ಯಾರ್ಥಿಗಳು ಕೂಡ ತಮ್ಮ ಸ್ಕೋರನ್ನು ಹೆಚ್ಚಿಗೆ ಮಾಡಿಕೊಳ್ಳಿ. ಆ ಕಡೆ ಈ ಕಡೆ ಕಿವಿಯನ್ನು ಕೊಡಬೇಡಿ. ಬೇರೆ ಬೇರೆ ಕಡೆ ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಆಗಿರ್ಬೋದು, ಆ ಕಡೆ ಇಂತಹ ಒಂದು ಕೃತ್ಯಗಳಲ್ಲಿ ಭಾಗಿಯಾಗಬೇಡಿ ಎನ್ನುವಂಥದ್ದು. ಯಾಕಂದರೆ ನಾವು ಆಲ್ರೆಡಿ ನೋಡಿದ್ದೀವಿ, ಹಲವಾರು ಕಡೆಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಿದರೆ, ಹಲವಾರು ಶಿಕ್ಷಕರನ್ನು ಸಸ್ಪೆಂಡ್ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಜರುಗ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಈ ಒಂದು ಪರೀಕ್ಷೆಗಳನ್ನ ಪೂರ್ಣಗೊಳಿಸಬೇಕು ಅಂತ ಎನ್ನುವಂಥ ಮನವಿಯನ್ನು ಮಾಡ್ಕೊಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಅತಿ ಹೆಚ್ಚಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋಗಳಲ್ಲಿ. ಜೈ ಹಿಂದ್.